ನಮಸ್ಕಾರ ಕರ್ನಾಟಕ. ಗಿಲ್ಲಿ ಮಾಡಿದ ಹೊಸ ದಾಖಲೆ, ಎಲ್ಲ ಸ್ಟಾರ್ಗಳು ವಿಲವಿಲ ಅಥವಾ ಎಲ್ಲ ಸ್ಟಾರ್ಗಳ ದಾಖಲೆ ಜಳ ಎನ್ನುವಂಥ ವಿಚಾರದೊಳಗೆ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಂದಿನಿ. ಏನಪ್ಪ ವಿಶೇಷಪ್ಪ ಅಂತಾನೆ, ಗಿಲ್ಲಿ ಇಡೀ ಕರ್ನಾಟಕದಂತ ತನ್ನ ಆರ್ಭಟವನ್ನು ಆರಂಭಿಸಿದ್ದಲ್ಲದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಸ್ಟಾರ್ಗಳನ್ನು ಹಿಂದಿಕ್ಕಿದ್ದಾನೆ. ಯಾವುದರಲ್ಲಿ ಹಿಂದಿಕ್ಕಿದ, ಏನೇನು ಮಾಡಿದೆ, ಯಾಕೆ ಮಾಡಿದೆ, ಹೆಂಗೆ ಮಾಡಿದೆ, ಯಾರು ಮಾಡಿದ್ರೆ ಅಂತಕ್ಕಂಥ ವಿಚಾರ ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೇನೆ. ಆ ವಿಷಯದ ಬಗ್ಗೆ ತಮಗೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ಯಾರನ್ನ ನನ್ನ ಚಾನಲ್ಗಿನ ಹೊಸಬರಾಗಿ ತಮ್ಮ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೇರಿ. ಇದ್ರಂಗೆ ವಿಷಯಗಳು ಬರ್ತಾ ಇರ್ತಾವೆ, ನೀವು ಪಟ್ ಅಂತ ಕೇಳ್ತಾ ಇರಬೇಕು, ಪಟ್ ಅಂತ ಹೋಗ್ತಾ ಇರಬೇಕು, ನನಗೆ ಹೇಳ್ತಾ ಇರಬೇಕು. ತಪ್ಪಿದ್ರೆ ತಪ್ಪು ಅಂತ ಹೇಳ್ರಿ, ಸರಿ ಇದ್ರೆ ಸರಿ ಅಂತ ಹೇಳ್ರಿ, ತಪ್ಪು ಅಂತ ಹೋಗ್ಬಿಡ್ರಿ, ಅದ್ರಾಗೇನು ತಪ್ಪಿಲ್ಲ. ನಾನು ನೋಡ್ರಿ ಅಂದ ಬಳಿಕ ನೀವು ನೋಡ್ತೀರಿ ಅಂದ ಬಳಿಕ ನೀವು ಹೇಳಿದ್ದೀನಿ ನಾ ಕೇಳ್ಬೇಕು, ನಾ ಹೇಳಿದ್ದೀನಿ ನೀವು ಕೇಳ್ಬೇಕಂತ ಏನಿಲ್ಲ. ನೀವು ಹೇಳಿದ್ದೀನಿ ನಾ ಕೇಳ್ಬೇಕಷ್ಟೇ. ಹಂಗಾಗಿ ನೋಡ್ರಿ, ಇದೇ ವಿಚಾರ ಏನಪ್ಪ ಅಂತಂದರೆ, ಗಿಲ್ಲಿ ಏನಪ್ಪ ಅಂದ್ರೆ ಭಾರಿ ಸಾಧನೆ ಮಾಡಿಬಿಟ್ಟಾನೆ. ಕರ್ನಾಟಕದೊಳಗೆ ಯಾವ ಸ್ಟಾರ್ ಮಾಡದೇ ಇರುವಂಥ ವಿಚಾರವನ್ನು ಗಿಲ್ಲಿ ಮಾಡಿಬಿಟ್ಟಾನೆ. ಅಂದರೆ ಆ ರೇಂಜ್ಗೆ ಗಿಲ್ಲಿ ಮಾಡಿದ್ದಲ್ಲ, ಗಿಲ್ಲಿ ಫ್ಯಾನ್ಸ್ ಮಾಡಿ ತೋರಿಸಿದ್ದದು. ಯಾಕಪ್ಪ ಅಂದರೆ, ಏನು 10 ಸಿನಿಮಾ ಮಾಡಿರ್ಬೋದು, 11 ಸಿನಿಮಾ ಮಾಡಿರ್ಬೋದು, 50 ಸಿನಿಮಾ ಮಾಡಿರ್ಬೋದು, ನೀನು 100 ಸಿನಿಮಾನೇ ಮಾಡಿರಿ, ಸುಡುಗಾಡು 100 ಸಿನಿಮಾನು ಫ್ಲಾಪ್ ಆಗಿರಲ್ಲ, ಪಾಸ್ ಆಗಿರಲ್ಲ. ಆದ್ರೆ ಗಿಲ್ಲಿ ಮಾಡಿರುವಂಥ ಸಾಧನೆ ಮುಂದೆ ಅವರೆಲ್ಲ ಜ ಆಗ್ಯಾರ. ಹೆಂಗೆ ಹೋಗ್ಯಾರಪ್ಪ ಅಂತಂತಂದ್ರೆ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್, ನಾ ಹೇಳ್ತಕ್ಕಂಥ ವಿಚಾರ ಇಷ್ಟು, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಒಳಗೆ ಇವತ್ತು ಯಾರು 1 ಮಿಲಿಯನ್ ದಾಟ್ರೆ ಅವರೆಲ್ಲ ದೊಡ್ಡ ಸ್ಟಾರ್ ಅಂತಕ್ಕಂಥ ವಿಚಾರದೊಳಗೆ ನಾವೆಲ್ಲ ಕುಂತ್ಬಿಟ್ಟಿವಿ. ಸೊ ಅಂತಹ ಸ್ಟಾರ್ ವಿಚಾರದೊಳಗೆ ಇವತ್ತು ಗಿಲ್ಲಿ ಅದ್ಭುತವಾಗಿರುವಂತಹ ಒಂದು ಅಭಿಮಾನಿ ಬಳಗವನ್ನು ಗಳಿಸಿಬಿಟ್ಟಾನೆ. 1.4 ಅಂತಪ್ಪ ಅಂತಂದ್ರೆ 14 ಲಕ್ಷ ಜನರನ್ನು ಇವತ್ತು 1 ಮಿಲಿಯನ್ ಅಪ್ಪ ಅಂದ್ರೆ ಏನು, 10 ಲಕ್ಷ ಜನ ಫಾಲೋವರ್ಸ್ ಅಂತ ಅರ್ಥ. ಈಗ 1.4 ಮಿಲಿಯನ್ ಅಪ್ಪ ಅಂದ್ರೆ 14 ಲಕ್ಷ ಜನ ಮನಸ್ಸನ್ನು ಗೆದ್ದಿರುವಂಥ ಗಿಲ್ಲಿ ಕರ್ನಾಟಕದಿಂದ ತನ್ನದೇ ಆಗಿರುವಂಥ ಆರ್ಭಟವನ್ನು ಆರಂಭಿಸಿಬಿಟ್ಟಾನೆ. ಸೊ ಹಂಗಾಗಿ ಆತನ ಮುಂದೆ ಈಗ ಎಲ್ಲ ಸ್ಟಾರ್ಗಳು ವಿಲ ಅಂತ ಒದ್ದಾಡಕಚ್ಚಿಬಿಟ್ರೆ. ಯಾಕಪ್ಪ ಅಂದ್ರೆ ಇವನು ಏನು ಮಾಡಲ್ಲ, ಸಿನಿಮಾನೂ ಮಾಡಲ್ಲ, ಹೀರೋನ ಆಗಲ್ಲ, ಅಥವಾ ಯಾವ ಸಿನಿಮಾದಾಗ ಒಂದು ದೊಡ್ಡ ಕಾಮಿಡಿ ಪಾತ್ರನೂ ಮಾಡಲ್ಲ. ಆದರೂ ಕೂಡ ಕರ್ನಾಟಕ ಇಷ್ಟು ಜನ ಇವನನ್ನು ಮೆರೆಸಕಚ್ಚಿಬಿಟ್ರಲ್ಲ, ಹೆಂಗೆ ಅಂತಕ್ಕಂಥ ವಿಚಾರ ಅವ್ರಿಗೆ ತಿಳಿದಂಗೆ ಆಗ್ಬಿಡುತ್ತೆ. ಸೊ ಅಷ್ಟರ ಮಟ್ಟಿಗೆ ನಾನು ನೋಡಿಲ್ಲಪ್ಪ ಈ ರೇಂಜ್ಗೆ ನೀನು ಕೋಡೆ. ನಾನು ಕೂಡ ಸತ್ಯವಾಗಲೂ ಹೇಳ್ತೀನಿ, ಈ ರೇಂಜಿಗೆ ಬಿಗ್ ಬಾಸ್ ಇತಿಹಾಸದೊಳಗೆ ಯಾವ ದಾಖಲೆನೂ ಮಾಡಿಲ್ಲ. ಕಲರ್ಸ್ ಕನ್ನಡದ ಚಾನಲ್ವರೆಗೂ ಇಷ್ಟು ಫಾಲೋವರ್ಸ್ ಇದ್ದಿಲ್ಲ ಒಂದೊಂದು ಟೈಮು. ಇವಾಗ ಇರ್ಬೋದೇನೋ, ಅಷ್ಟು ಬಿಟ್ಟರೆ ಏನಿಲ್ಲ. ಆದರೂ ಇದೇನಿದು ತಲೆ ಕೆಟ್ಟ ಆಪ್ ಆಗಿಬಿಟ್ಟಿದ್ದಪ್ಪ, ಏನು ತಲೆ ಭೂವನ ಕಚ್ಚಿಬಿಡುತ್ತೆ. ಈಗಂತ ಎಲ್ಲ ಸ್ಟಾರ್ಗಳಿಗಂತ ಕೆಳಗ ಮ್ಯಾಗ ನೀರು ಬರಕತ್ತಿಬಿಟ್ಟವು ಫಾಲೋವರ್ಸ್ ನೋಡಿ. ಅಂದರೆ ನಾವು ಸೋಷಿಯಲ್ ಮೀಡಿಯಾದೊಳಗೆ ನಾವು ಸಿನಿಮಾ ಅವಕಾಶ ಸಿಕ್ಕಿಲ್ಲ, ಅಥವಾ ನಮ್ಮ ಬಿಸ್ನೆಸ್ಸನ್ನು ನಡೆದಿಲ್ಲಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದೊಳಗೆ ಅದು ಇದು ಕೊಲಾಬ್ರೇಷನ್ ಮಾಡ್ಕೊಂಡು ಅಥವಾ ಅದು ಇದು ಪ್ರಮೋಷನ್ ಮಾಡಿ ದುಡ್ಡು ಮಾಡ್ಬೇಕಂತ ಮಾಡಿದರು. ಅವ್ರಿಗೆ ಅದು ಕೂಡ ಭಾಗ್ಯ ಇಲ್ಲ. ಅದ್ಯಾವ 3 ಲಕ್ಷ 4 ಲಕ್ಷ 5 ಲಕ್ಷ ಇವೆಲ್ಲ ಸ್ಟಾರ್ಗಳು ಪ್ರಮೋಷನ್ ಮಾಡ್ಕೊಂಡು ಕುಂತ್ಕೊಂಡ್ಬಿಟ್ಟು ಟ್ರೋಲ್ ಆಗಿಬಿಡ್ತಾರಂತೆ, ಅವರು ಕೂಡ ಪ್ರಮೋಷನ್ ಮಾಡಿಬಿಟ್ಬಿಟ್ರೆ. ಸೊ ಆದರೆ ಇವತ್ತು ಗಿಲ್ಲಿ ಮಾಡ್ತಕ್ಕಂಥ ಒಂದು ಸಣ್ಣ, ಅದಕ್ಕೆ ಹೇಳೋದು, ಬಡವರ ಮಕ್ಕಳಿಗೆ ಏನಾರ ಚಾನ್ಸ್ ಸಿಕ್ತಪ್ಪ ಅಂದ್ರೆ ತಿಂಡಿ ತೆಗಿತಾರೆ ಅನ್ನೋದಕ್ಕೆ ಇದೋ ಒಂದು ದೊಡ್ಡ ಉದಾಹರಣೆ. ತಂಡ್ಯಾಗ ತಿಂಡಿ ಬಿಡಿಸ್ಕೊಂಬಿಟ್ಟಾನೆ ಈ ಗಿಲ್ಲಿ. ಈ ತಂಡಿ ಕಾಲದೊಳಗೆ ಮೊದಲೇ ಬಿಗ್ ಬಾಸ್ ನೋಡ್ಬೇಕಂತ ಜನ ಕುಂತು ಬಿಡ್ತು. ಅಂತಂದ್ರೆ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಟ್ಟು, ಟಕ್ಕರ್ ಮೇಲೆ ಟಕ್ಕರ್ ಕೊಟ್ಟು, ಚಕ್ಕರ್ ಮೇಲೆ ಚಕ್ಕರ್ ಹೊಡೆದು, ಪಾಯಿಂಟ್ ಟು ಪಾಯಿಂಟ್, ದಿಲ್ ಟು ದಿಲ್, ಹಾರ್ಟ್ ಟು ಹಾರ್ಟ್ ಕೌಂಟ್ರ್ ಕೊಟ್ಟು ಇವತ್ತೇನು ಕರ್ನಾಟಕದೊಳಗೆ ಎಲ್ಲೆಂದರಲ್ಲಿ ಗಿಲ್ಲಿ ಇಲ್ಲೇ ಅನ್ನಂಗೆ ಮಾಡಿಬಿಟ್ಟಾನ. ಗಲ್ಲಿ ಒಳಗೆ ಹೋದ್ರೂ ಸಣ್ಣ ಮಕ್ಕಳು ಕೂಡ ಗಿಲ್ಲಿ ಅನ್ನುವಂಥ ಮಟ್ಟಿಗೆ ಫ್ಯಾನ್ ಫ್ರೇಜ್ ಅಷ್ಟು ಹುಟ್ಟಾಕ್ಬಿಟ್ಟಾನ. ಅಂದ್ರೆ ಮನಸ್ಸಿನೊಳಗೆ ನಿಂತ್ಕೊಂಡ್ಬಿಟ್ಟಾನ. ತಾನೇ ಹೇಳೇನೆ, ಗಿಲ್ಲಿ ಒಂದು ಡೈಲಾಗ್ ಹೊಡೆದ ಮೊನ್ನೆ, ನಿನ್ನೆ ಅದ್ರ ಮುಂದೆ ಯಾರೋ ಒಬ್ಬರು ಥಿಯೇಟ್ರ್ ಹಾಕ್ಯಂಬಂದಿದ್ರೆ, ಅದು ಇದ್ರ ಮುಂದೆ ಇದು ಹಾಕ್ಯಂಬಂದ್ರೆ ಏನಪ್ಪ ಇದು ಆತನ ಒಂದು ಲೋಗೋ ಹಾಕ್ಯಂಬಂದ್ರೆ ಅದೇನು ಟ್ಯಾಟೋ ಅದು ಹಾಕ್ಯಂಬಂದ್ಬಿಟ್ರೆ, ಅವಾಗ ಹೇಳ್ತಾನೆ, ಹಣ ಮನಿಗೂ ಮತ್ತು ಅಭಿಮಾನಿಗಿರುವಂಥ ಒಂದೇ ವ್ಯತ್ಯಾಸ, ಮನಿ ಇವತ್ತಿರ್ತದೆ ನಾಳೆ ಬರ್ತದೆ, ಅಥವಾ ಇವತ್ತು ಹೋಗ್ತದೆ ನಾಳೆಗೆ ಬರ್ತದೆ. ಅದರ ಅಭಿಮಾನಿ ಏನೈತಲ್ಲ, ಒಂದು ಸರಿ ಬಂತಪ್ಪನ ಯಾವತ್ತು ಹೋಗಲ್ಲ ಅನ್ನೋಕ್ಕೋಸ್ಕರ. ಹಂಗಾಗಿ ಆ ಒಂದು ಡೈಲಾಗ್ ವಿಚಾರವನ್ನೇ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬಂದಿನಿ. ಯಾಕಪ್ಪ ಅಂದ್ರೆ ಇನ್ನು ನೋಡ್ರಿ, ಅಭಿಮಾನಿ ಅಂತಕ್ಕಂಥದ್ದು ಇಷ್ಟು ಕರ್ನಾಟಕದಲ್ಲಿ ಗಿಲ್ಲಿ ಯಾರು ಅಂತಲೇ ಗೊತ್ತಿಲ್ಲ, ಗಿಲ್ಲಿ ಏನಂತಲೇ ಗೊತ್ತಿಲ್ಲ, ಅವ್ರ ಮನೆ ಗೊತ್ತಿಲ್ಲ, ಮನೆತನ ಗೊತ್ತಿಲ್ಲ, ಸಂಬಂಧ ಗೊತ್ತಿಲ್ಲ, ಏನೇನು ಸುಡುಗಾಡು ಏನು ಗೊತ್ತಿಲ್ಲ. ಆದರೂ ಗಿಲ್ಲಿಗೆ ಕೊಡ್ತಿರುವಂಥ ಅಭಿಮಾನ, ಗೌರವ, ಪ್ರೀತಿ, ವಿಶ್ವಾಸ ಇಡೀ ಕರ್ನಾಟಕದೊಳಗೆ ಯಾವ ಮನೆ ಸಿಕ್ಕಿಲ್ಲ ನೋಡು. ಅಷ್ಟು ರೇಂಜ್ಗೆ ಗಿಲ್ಲಿ ಇವತ್ತು ಮುಂದೆ ಬಂದ್ಬಿಟ್ಟಾನ. ಆ ರೇಂಜ್ಗೆ ಗಿಲ್ಲಿ ಏನೋ ಹೊರಗೆ ಬಂದಿದ್ದು ನೋಡಿತಪ್ಪ, ತಲೆ ಚಕ್ರ ಬಂದು ಗಿರ್ರ ಅಂತ ಅಲ್ಲೇ ಬಿಡ್ಬೇಕು, ಗಿಲ್ಲಿನೇ ತಲೆ ಗಿರ್ರಂದ ಅಲ್ಲೇ ಬಿಡ್ಬೇಕು. ಆ ರೇಂಜ್ಗೆ ಅಭಿಮಾನಿಗಳು ರೊಚ್ಚಿಗೆದ್ಬಿಟ್ರೆ, ಇನ್ನೇನು ಗಿಲ್ಲಿ ಪಕ್ಕ ಗೆದ್ದನ, ಆ ರೇಂಜ್ ಗೆಲ್ಲತಾನೆ ಅನ್ನುವಂಥ ವಿಶ್ವಾಸವನ್ನು ಕೂಡ ಜನ ಮನ್ನಣೆ ಗೆಟ್ಬಿಟ್ರೆ. ಏನು ಗೆದ್ದೇ ಬಿಟ್ಟನ ಗೆಲ್ಲಿ ಅನ್ನೋ ರೇಂಜಿಗೆ ರ್ಯಾಲಿ ಮೇಲೆ ರ್ಯಾಲಿ ಮಾಡಕತ್ತೇವೆ, ಹೋಮ ಮೇಲೆ ಹೋಮ ಮಾಡಕತ್ತೇವೆ, ದೇವಸ್ಥಾನ ಮೇಲೆ ದೇವಸ್ಥಾನ ಮಾಡಕತ್ತೇವ, ದೇವಸ್ಥಾನ ಪೂಜೆ ಮಾಡ್ಸಕತ್ತೇವೆ, ಪಾದಯಾತ್ರೆ ಮಾಡಕಚ್ಚಿಬಿಟ್ರೆ. ಆದರೆ ಈ ಒಂದು ಬಡತನದ ಪ್ರತಿಭೆಗೆ, ಈ ಒಂದು ಹಳ್ಳಿ ಪ್ರತಿಭೆಗೆ ಇಷ್ಟೊಂದು ಸಾಹಸ, ಇಷ್ಟೊಂದು ಪ್ರೀತಿ, ಇಷ್ಟೊಂದು ವಿಶ್ವಾಸ, ಇಷ್ಟೊಂದು ಅಭಿಮಾನ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಸಿಕ್ಕಿರಲ್ಲ. ಗಿಲ್ಲಿ ಸಿಕ್ಕೈತೆ, ಒಳ್ಳೇದಾಗಲಿ ಗಿಲ್ಲಿ, ಶುಭವಾಗಲಿ. ನಿನ್ನ ಜೀವನ ನೀನು ಊಹೆಗೂ ಕಂಡಂತೆ ಮುಂದೊಂದು ದಿನ ಬರಲಿ ಅಂತ ಆಶಿಸ್ತೇನೆ. ಅದಾದ ನಂತರ ತಂದೆ ತಾಯಿಗಂತೂ ಇಷ್ಟು ಖುಷಿ ಆಗೈತೆ, ಅದ್ರ ಬಗ್ಗೆ ಅವ್ರಿಗೆ ಹೇಳಕ್ಕೆ ಪುರ್ಸೋದಿಲ್ಲ, ಪಾಪ ಅವ್ರಿಗೆ ಗುಂಬಕ್ಕೆ ಪುರ್ಸೋದಿಲ್ಲ, ಮಕ್ಕಳಿಗೆ ಪುರ್ಸೋದಿಲ್ಲ, ನಿದ್ದೆ ಮಾಡೋಕ್ಕೂ ಪುರ್ಸೋದಿಲ್ಲ. ಸೊ ಅಷ್ಟು ಅವರಿಗಂತೂ ಭಾಳ ಅಭಿಮಾನಿಗಳು, ಅಷ್ಟು ಮೇಲಿಂದ ಮೇಲೆ ಫೋನ್ಗಳು, ಮೇಲಿಂದ ಮೇಲೆ ಚರ್ಚೆಗಳು, ಮೇಲಿಂದ ಮೇಲೆ ಅವ್ರಿಗೆ ಅಭಿಮಾನದ ಮಹಾಪೂರಗಳು, ಶುಭಾಶಯಗಳು. ಏನು ಅದನ್ನು ಹೇಳಬಾರ್ದು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರೋದು, ನೋಡೋಕೆ ಮಾತ್ರ ಚಂದ, ಹೇಳೋಕ್ಕಂತ ಆಗೋದಿಲ್ಲ. ಆ ರೇಂಜಿಗೆ ಗಿಲ್ಲಿದು ಅಭಿಮಾನ ಹೊಂಟುಬಿಡುತ್ತೆ. ಈಗ ಗಿಲ್ಲಿ ಏನು ಸಾಧನೆ ಮಾಡೋಣ, ಯಾವ ದಾಖಲೆ ಮಾಡೋಣ, ಎದಕ್ಕೆಲ್ಲರೂ ವಿಲವಿಲನಾಗಿರ್ತಾರೆ, ಎಲ್ಲ
ಎಲ್ಲ ಸ್ಟಾರ್ಗಳು ಉಡೀಸ್ ಅನ್ನುವಂಥ ವಿಚಾರ ಯಾಕೆ ಹೇಳಕತ್ತೀನಪ್ಪ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಯಾರು ಏನು ಸಾಧನೆ ಮಾಡ್ಯಾರ ಈ ಬಿಗ್ ಬಾಸಲ್ಲಿ ಗೆದ್ದಿರುವಂಥ ಎಲ್ಲ ಸ್ಟಾರ್ಗಳು ಏನೇನೇನೇನೇನು ಎಷ್ಟು ಫಾಲೋವರ್ಸ್ ಅದಾರ, ಗಿಲ್ಲಿಗೆ ಎಷ್ಟು ಫಾಲೋವರ್ಸ್ ಅದಾರ, ಇವ್ರು ಎಷ್ಟು ಅಂತರದಲ್ಲಿ ದೂರ ಇದ್ದಾರೆ, ಅಥವಾ ಗಿಲ್ಲಿ ಡಾನ ಯಾರು ಡಾನ್ ಅಂತಕ್ಕಂಥ ವಿಚಾರ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಇನ್ಸ್ಟಾಗ್ರಾಮ್ ಒಳಗೆ ಫಾಲೋವರ್ಸ್ ಲೆಕ್ಕಾಚಾರದೊಳಗೆ ಅಷ್ಟೇ, ಮತ್ತು ಬೇರೆ ಬೇರೆ ವಿಚಾರದೊಳಗೆ ವಿಚಾರ ಮಾಡಕ್ಕೆ ಹೋಗ್ಬಿಟ್ರೆ ಜಗಳ ಹಚ್ಚುವಂಥ ಪ್ರಯತ್ನ ಮಾಡೋಕ್ಕಿಲ್ಲ. ಗಿಲ್ಲಿಗೆ ಅಭಿಮಾನ ಅಷ್ಟು ಬಳಗೈತೆ ಅಂತ ಹೇಳಕತ್ತೀನಿ ಅಷ್ಟೇ. ಹೊಸ ಇತಿಹಾಸವನ್ನು ಬರೋದಾನ ಗಿಲ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದು. ಮೊದಲೇ ಚರ್ಚೆ ಮಾಡಮ್ಮ ಇವತ್ತು ಯಾರಪ್ಪ ಅಂತಂದರೆ ಈ ಬಿಗ್ ಬಾಸಲ್ಲಿ ಗೆದ್ದಿರುವಂತಹ ಪ್ರತಿಯೊಬ್ಬರನ್ನು ನೋಡ್ಕೊಂತ ಹೋಗಮ್ಮ. ಬಿಗ್ ಬಾಸ್ನ ಹಲವಾರು ಜನ ಗೆದ್ದಾರ, ಹಲವಾರು ಜನರು ಕೂಡ ಆಟ ಆಡ್ಯಾರ. ಹಲವಾರು ಜನರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗೋದಲ್ಲ, ಕೇವಲ ಈಗ ಗಿಲ್ಲಿಯನ್ನು ಮಾತ್ರ ನಾವು ಚರ್ಚೆ ಮಾಡಮ್ಮ. ಅದು ಏನಪ್ಪ ಅಂದರೆ ಮೊದಲನೇದಾಗಿ ವಿಜಯ್ ರಾಘವೇಂದ್ರ ಅವರು, ಕರ್ನಾಟಕದಲ್ಲಿ ಮೊದಲ ವಿಜಯ್ ರಾಘವೇಂದ್ರ ಅವರು ನಮ್ದು ಏನಪ್ಪ ಅಂತಂದ್ರೆ ಈ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ್ರು, ಅವರು ಕೂಡ ಗೆದ್ದರು. ಅವ್ರು ಎಷ್ಟಿದೆ ಫಾಲೋವರ್ಸ್ ಅಪ್ಪ ಅಂತಂದ್ರೆ ಅವರಿಗೆ 7,41,000 ಮಾತ್ರ. ಇವರು ಪ್ರಥಮ ಸ್ಪರ್ಧೆ ಗೆದ್ದಿರು, ಬಿಗ್ ಬಾಸ್ ಒಳಗೆ ಸ್ಟಾರ್ಟ್ ಆದಾಗ ಇವರೇ ಗೆದ್ದರು, ಅವರಿಗೆ 7,41,000. ಅದಾದ ನಂತರ ಅಕುಲ್ ಬಾಲಾಜಿ 2,45,000 ಜನ ಮಾತ್ರ ಫಾಲೋವರ್ಸ್ ಅದಾರೆ. ಇದು ಯಾವಾಗಲೂ ಜಿ ಕನ್ನಡದಾಗ ಇರ್ತಾನೆ, ದಿನ ಒಂದು ಪೋಸ್ಟ್ ಬಿಡ್ತಾರೆ, ದಿನ ಒಂದು ಡ್ಯಾನ್ಸ್ ಮಾಡ್ತಿರ್ತಾನೆ, ಅನುಪಮ ಜೊತೆಗೆ ಇರ್ತಾನೆ, ಅನುಶ್ರೀ ಜೊತೆಗೆ ಇರ್ತಾನೆ. ಆದರೂ 2,45,000 ಮಾತ್ರ. ನೆಕ್ಸ್ಟ್ ಇವರು ಶ್ರುತಿ ಮೇಡಮ್ ಅವರು 3,35,000. ಇವ್ರು ನೋಡ್ರಿ ಎಷ್ಟು ದೊಡ್ಡ ಸ್ಟಾರ್ ನಟಿಪ್ಪ ಅಂದ್ರೆ ಎಲ್ಲ ರಾಜ್ಕುಮಾರ್ ಆದ್ರೆ, ಶಿವರಾಜ್ ಕುಮಾರ್ ಆದ್ರೆ, ಎಲ್ಲರ ಜೊತೆಗೂ ಆ್ಯಕ್ಟ್ ಮಾಡ್ಯಾಳ ಪಾಪ. ರವಿಚಂದ್ರನ್ ಎಲ್ಲರೂ ಆದರೂ ಪಾಪ ಈ ಹೆಣ್ಮಳಿಗೆ 3,95,000 ಮಾತ್ರ ಫಾಲೋವರ್ಸ್ ಇದ್ದಾರೆ. ನೆಕ್ಸ್ಟ್ ಒಳ್ಳೆ ಹುಡುಗ ಪ್ರಥಮ್, ಇತ್ತಂತೂ ಈಗ ಹೆಂಗೆ ಗಿಲ್ಲಿದೊಂದು ದೊಡ್ಡ ಆವಾಯ್ತು, ಅವತ್ತು ಸೋಷಿಯಲ್ ಮೀಡಿಯಾ ಇದ್ದಿಲ್ಲ, ದೊಡ್ಡ ಲೆಕ್ಕಕ್ಕೆ ರಾವ್ ಇತ್ತಿಂದ ಅವಾಗ. ಅಂದರೆ ಈತ ಒಂದು ಸ್ವಲ್ಪ ಟಾರ್ಚರ್ ಕೊಟ್ಟು ಜಾಸ್ತಿ ಬರೀ ದಿನ ಜಗಳ ಆಗಿಬಿಡುತ್ತೆ. ಈ ಥರ ಗಿಲ್ಲಿ ಥರ ಕಂಟೆಂಟ್ ಏನು ಕೊಡಲಿಲ್ಲ. ಈತಗೆ ಈಗ ಇರುವಂಥದ್ದು 2,67,000 ಮಾತ್ರ ಫಾಲೋವರ್ಸ್. ನೆಕ್ಸ್ಟ್ ಮಂಜು ಪಾವಗಡ, ಈತ ಕೂಡ ಒಳ್ಳೆ ಕಾಮಿಡಿಯನ್. ಈತಂದು ಒಂದು ಸ್ವಲ್ಪ ಬಿಗ್ ಬಾಸ್ ಚೆನ್ನಾಗೇ ನಡೀತು, ಆದರೆ ಈತ ಆ ರೇಂಜಿಗೆ ಹೆಸರು ಮಾಡಲಿಲ್ಲ. 3,35,000 ಫಾಲೋವರ್ಸ್ ಇದ್ದಾರೆ. ನೆಕ್ಸ್ಟ್ ರೂಪೇಶ್ ಶೆಟ್ಟಿ ಈತಗ ಈಗಿರುವಂಥದ್ದು 2,95,000. ಈತಂದೇನು ನಾವಂತ ಈ ಬಿಗ್ ಬಾಸ್ ನೋಡಲ್ಲಪ್ಪ, ಇದು ಮೊದಲೇ ನೋಡ್ತಿಲ್ಲ ನಾವು. ಈಗ ಇತ್ತೀಚೆಗೆ ಗಿಲ್ಲಿ ಸಂಬಂಧ ಈ ವರ್ಷ ಜಗ್ಗಿ ನೋಡಕತ್ತಿಬಿಟ್ಟು ಇವ್ರು ರೂಪೇಶ್ ಶೆಟ್ಟಿ ನಮ್ಗೆ ಗೊತ್ತೇ ಇಲ್ಲ. 2,95,000 ಅದಾರೆ. ಅದ್ರ ಜೊತೆಗೆ ಚಂದನ್ ಶೆಟ್ಟಿ ಕೂಡ ಒಂದ್ಸರಿ ರ್ಯಾಪ್ ಸಾಂಗ್ ಆಡಿ ಒಂದು ಸ್ವಲ್ಪ ಫೇಮಸ್ ಆಗಿದೆ. ಅದೊಂದು ಸ್ವಲ್ಪ ಇನ್ಸ್ಟಾಗ್ರಾಮಾಗಿ ಬಂದಿದ್ದು ನೋಡಿವಿ, ಅದು ಬಿಟ್ಟು ಬಿಗ್ ಬಾಸ್ ಅಂತ ನೋಡಿಲ್ಲ. ಅವಾಗ ಏನಾಗಿತ್ತಪ್ಪ ಅಂದ್ರೆ ಆತ ಈಗ 1.2 ಮಿಲಿಯನ್, ಅಂದರೆ ಆತ ಒಂದು ಸ್ವಲ್ಪ ರ್ಯಾಪ್ ಸಾಂಗ್ ಆಡೋದ್ರ ಮುಖಾಂತರ ಸ್ವಲ್ಪ ಪ್ರಚಲಿತವಾಗಿದ್ದ, ಹಾಗಾಗಿ ಆತ ಒಂದು ಸ್ವಲ್ಪ ಮುಂದಿರ್ಬೋದು. ಈಗ ಆತನನ್ನು ಕೂಡ ಮೀರಿಸಿ ಗಿಲ್ಲಿ ಮುಂದೆ ಬಂದುಬಿಟ್ಟಾನ. ನೋಡಮ್ ನೆಕ್ಸ್ಟ್ ಕಾರ್ತಿಕ್ ಮಹೇಶ್, ಈತ ಸೀಸನ್ 10 ಸ್ಪರ್ಧಿ, 4,39,000 ಫಾಲೋವರ್ಸ್ ಅದಾರೆ ನೋಡ್ರಪ್ಪ. ಈತ ಕೂಡ ಒಂದು ಹಳ್ಳಿ ಪ್ರತಿಭೆ ಅಥವಾ ಒಂದು ಬಡ ಪ್ರತಿಭೆ, ಈತ ಕೂಡ ಚೆನ್ನಾಗಿ ಫಾಲೋವರ್ಸ್ ಇದ್ದಾರೆ. ಮೊನ್ನೆ ತಾನೇ ಹನುಮಂತ ಲಮಾಣಿ, ಮತ್ತೋರವರಾಗಿರುವಂಥ ಹನುಮಂತ ಲಮಾಣಿ, ಹಳ್ಳಿ ಪ್ರತಿಭೆ, ಸಂಗೀತದ ಸಾಮ್ರಾಟ, ಗಾನ ಕೋಗಿಲೆ ಅಂತಲೇ ಹೆಸರು ಕರಿಬೋದು. ಒಂದು ಹಳ್ಳಿ ಕೋಗಿಲೆ ಇದು, ಅದ್ಭುತವಾಗಿರುವಂಥ ಹಾಡುಗಾರ. ಕೌಂಟ್ರ್ ಕೊಡ್ಬೇಕಾದ್ರೆ ಈತ ಕೂಡ ಆ ಗುಮ್ಮು ಗೂಳೀತ. ಸೊ ಹಂಗಾಗಿ ಈತ ಕೂಡ ಈಗೇನಪ್ಪ, ಈತಂದು ಕೂಡ 6,34,000 ಮಾತ್ರ ಜನ ಫಾಲೋವರ್ಸ್ ಅದಾರೆ. ಇದಾದ ನಂತರ ಈಗ ಲಾಸ್ಟಿಗೆ ಬಂದಿರೋದೇ ಈ ವರ್ಷ ಸೀಸನ್ 12 ಸ್ಪರ್ಧಿ ಗಿಲ್ಲಿ ನಟರಾಜ್ 1 ಮಿಲಿಯನ್ 14 ಲಕ್ಷ ಜನ ಫಾಲೋವರ್ಸ್ ಅದಾರ ನೋಡ್ರಿ. ಅಂದ್ರೆ ಗಿಲ್ಲಿಗೆ ಎಷ್ಟು ಅಭಿಮಾನವನ್ನು ಕರ್ನಾಟಕದೊಳಗೆ ಕೊಟ್ಟು ಬಿಟ್ಟಾರ. ಇದ್ರ ಬಗ್ಗೆ ನಿಮ್ಮ ಚರ್ಚೆ ಏನದ, ನೀವು ಏನಂತಾರೆ, ನೀವು ಫಾಲೋ ಮಾಡಕತ್ತೀರ, ಫಾಲೋ ಮಾಡ್ರೆ ಒಳ್ಳೇದಾಗಲಿ, ಒಟ್ಟು ಶಿವವಾಗಲಿ, ಜೈ ಗಿಲ್ಲಿ 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 ಅಂತ ಹೇಳ್ತಾ ಗಲ್ಲಿಯಲ್ಲೂ ಗಿಲ್ಲಿ ಹೆಸರೈತೆ. ಗಿಲ್ಲಿ ಗೆದ್ದು ಬರೋ ಶತಸಿದ್ಧ ಆಗಿಬಿಟ್ಟೈತೆ, ಅದು ತೀರ್ಮಾನ ಕೂಡ ಆಗಿಬಿಡುತ್ತೆ. ಕಲರ್ಸ್ ಕನ್ನಡಕ್ಕೆ ಇಲ್ಲಪ್ಪ ಮತ್ತೆ ಭಾಳ ದೊಡ್ಡ ಕಿರಿಕ್ ಆಗ್ತದೆ. ಅದಾದ ನಂತರ ಮುಂದೆ ನಿಮಗೆ ಬಿಟ್ಟಿದ್ದು ಗಿಲ್ಲಿ ಬಗ್ಗೆ ಅಂತೂ ಅಭಿಮಾನದ ಮಹಾವಳೆ ಅಂತ ಹರಿದು ಬರುತ್ತಿರೋದಂತೂ ಭಾಳ ಸತ್ಯ ಆಗಿಬಿಟ್ಟದೆ. ಈ ಮುಂದಿಂದ ಏನೈತಪ್ಪ ಜೀವಮಾನದೊಳಗೆ ಗಿಲ್ಲಿ ಅಂತೂ ಹೊರಗೆ ಬಂದ ಮೇಲೆ ತನ್ನ ಊಹೆಗೂ ಮೀರಿರುವಂತಹ ಒಂದು ಸಾಮ್ರಾಜ್ಯವನ್ನು ಅಥವಾ ಅಭಿಮಾನಿ ಬಳಗವನ್ನು ನಾನು ಈ ರೀತಿ ಗಳಿಸಿದ್ದೇನೆ ಅನ್ನೋದು ಆತಗೂ ಕೂಡ ಆಶ್ಚರ್ಯ ಆಗ್ತದೆ. ತನಗೆ ಗಿರ್ರ ಅನ್ಬೇಕ್ತೇನೆ. ಆ ರೇಂಜಿಗೆ ಒಂದು ಗಾಬರಿ ಆಗುವಂಥ ಸಿಚುವೇಶನ್ ಕಾದೈತೆ. ಬರೀ ಒಬ್ಬರು ಟ್ಯಾಟ್ ಹಾಕಿ ನೋಡಿ ಗಾಬರಿ ಆಗಿಬಿಟ್ಟಾನೆ ಗಿಲ್ಲಿ. ಇನ್ನು ಹೊರಗೆ ಏಸು ಮಂದಿ ಟ್ಯಾಟ್ ಹಾಕ್ಯಾರ. ಆಟಕ್ಕಂತೂ ಟ್ಯಾಟ ಯಾಕೆ ಬ್ಯಾನರ್ ರಿಯಾಕ್ಷನ್ ನಡೆ ಅಂದ್ಬಿಟ್ರೆ ಹಳ್ಳಿಗಳಲ್ಲೂ ಕೂಡ ಗಿಲ್ಲಿ ಬಗ್ಗೆ ಒಂದು ಚರ್ಚೆ ನಡೆದುಬಿಡುತ್ತೆ. ಗಿಲ್ಲಿ ಗೆಲುವು ಖಚಿತ ಅಂತಕ್ಕಂಥ ಮಾಹಿತಿ ಎಲ್ಲ ಕಡೆ ಸಂಪೂರ್ಣ ಸಿಕ್ಬಿಡುತ್ತೆ. ಇನ್ನೇನು ಗಿಲ್ಲಿಗೆ ಒಳ್ಳೇದಾಗಲಿ, ಎಲ್ಲ ನಟರಿಗಂತೂ ಈಗ ಸದ್ಯ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ಏನಪ್ಪ ಈ ರೇಂಜಿಗೆ ನಾವು ಬಿಗ್ ಬಾಸಿಗೆ ಹೋದಾಗ ಯಾರು ಕೂಡ ನಮ್ಮನ್ನು ಈ ರೀತಿ ಪ್ರಶಂಸೆ ಮಾಡಲಿಲ್ಲ ಅಂತಕ್ಕಂಥ ವಿಚಾರ ಬಂದ್ಬಿಡುತ್ತೆ. ಸೊ ಹಾಗಾಗಿ ಒಂದಿಷ್ಟು ಹೊಟ್ಟೆ ಕಿಚ್ಚು ಬಂದಿರ್ಬೋದು. ಸೊ ಗಿಲ್ಲಿ ಮನೆಗೆ ಬಂದ ತಕ್ಷಣ ಮೊದಲು ಎಲ್ಲ ರೀತಿಯಿಂದ ಅವು ಯಾವುದಪ್ಪ ಅದು ಏನಂತಾರಲ್ಲ ದೃಷ್ಟಿ ತೆಗೆಸ್ಕೊಂಡು ಪುಷ್ಟಿ ಬಲ ಮಾಡಿಕೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.